ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಿಜವಾಗ್ಲೂ ನನ್ನ ಕೈಲಿ ಮಾಡೋಕ್ಕಾಗುತ್ತಾ, ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ಅನ್ಕೊತಾ ಇದ್ದೆ. ಆಲ್ಮೋಸ್ಟ್ 1 ವಾರ ಆಗಿದೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಾನು ಸ್ಟಾರ್ಟ್ ಮಾಡಿ. ಚೆನ್ನಾಗಿ ಅನಿಸ್ತಾ ಇದೆ ನನಗೆ. ಎನರ್ಜಿ ಹೈಯಾಗಿ ಕೂಡ ಇದೆ, ಸ್ವಲ್ಪ ಬಾಡಿಲಿ ಡಿಫ್ರೆನ್ಸಸ್ ಕೂಡ ಕಾಣ್ತಾ ಇದೆ. ವೆಯ್ಟ್ ಬಂದು ನೆಕ್ಸ್ಟ್ ವೀಕಲ್ಲಿ ನೋಡ್ತೀನಿ, ಮಂತ್ ಎಂಡಲ್ಲಿ ನೋಡ್ತೀನಿ. ಅದು ಬಿಟ್ಟರೆ ಆ್ಯಕ್ಟಿವ್ ಆಗಿದ್ದೀನಿ, ಚೆನ್ನಾಗಿದೆ, ತುಂಬ ಹೊಟ್ಟೆ ಹಸಿತನೂ ಇಲ್ಲ, ನನಗೆ ಲೇಸಿ ಫೀಲೂ ಇಲ್ಲ, ಕ್ರೇವಿಂಗ್ಸ್ ಅಂತೂ ಇಲ್ಲವೇ ಇಲ್ಲ. ಸೊ ಅದಾಗಿತ್ತು. ಅದಾದಮೇಲೆ ಯಶ್ವಿ ಮಾತ್ರ ಇವತ್ತು ಸ್ಕೂಲ್ಗೆ ಹೋದ್ಲು. ಅವಳನ್ನ ಬಿಟ್ಟು ನಾನು ಎಕ್ಸಸೈಸ್ ಮಾಡಿದೆ. ಬಟ್ ಎಕ್ಸಸೈಸ್ಗಂತೂ ಸ್ವಲ್ಪ ಎನರ್ಜಿ ಇರೋಲ್ಲ, ಯಾಕಂದರೆ ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ, ಲಾಂಗ್ ಅವರ್ ಇರುತ್ತೆ ಫಾಸ್ಟಿಂಗು. ಸೊ ಹಂಗಾಗಿ ಎಕ್ಸಸೈಸ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ ಮಾಡಲಿಲ್ಲ ಮಧ್ಯಾಹ್ನ, ಯಾಕಂದರೆ ಒಂದು ಊಟ ಇತ್ತು. ಸೊ ಅಲ್ಲಿಗೆ ಹೋಗ್ಬಿಟ್ಟು ಊಟ ಮಾಡೋಣ ಒಟ್ಟಿಗೆ ಅಂತ ಬೆಳಗ್ಗೆ ಬರೀ ಪ್ರೋಟೀನ್ ಶೇಕ್ ಕುಡ್ಕೊಂಡು ಬಂದು, ಬಾಳೆ ಎಲೆ ಊಟ, ಬ್ರಾಹ್ಮಣರ ಊಟ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ತಿನ್ಕೊಂಡು ಮನೆಗೆ ಬಂದೆ. ಆಮೇಲೆ ನಾಳೆ ನ್ಯೂಟ್ರಿಶಕ್ತಿ ವೆಯ್ಟ್ ಲಾಸ್ ಪೌಡರ್ದೆಲ್ಲ ಶಿಪ್ಪಿಂಗ್ ಮಾಡಬೇಕಾಗಿತ್ತು. ಸೊ ಅದೆಲ್ಲ ಎಂಟ್ರಿ ಮಾಡಬೇಕಿದ್ದು ಡೀಟೇಲ್ಸು, ಅದೆಲ್ಲ ಮಾಡ್ಕೊತಾ ಕೂತು ಸಂಜೆ ಅತ್ತೆ ಕಾಫಿ ಮಾಡಿಕೊಟ್ಟೆ. ಸ್ವಲ್ಪ ಜಾಸ್ತಿ ಆಯಿತು ಅಂತ ನಾನು ಚೂರು ಸಿಪ್ ಮಾಡಿದೆ. ಆಮೇಲೆ ನಾನು ಹೇಳಿದ್ನಲ್ಲ, ನಂದು ಕಸ್ಟಮರ್ ಒಬ್ಬರು ಪ್ರತಿ ತಿಂಗಳು ಎಲ್ಲ ಥರದ್ದು ಆರ್ಡ್ರ್ ಕೊಡ್ತಾರೆ ಲಡ್ಡುದು ಅಂತ. ಸೊ ಅದನ್ನೆಲ್ಲ ರೆಡಿ ಮಾಡಿ, ನೆನ್ನೆದೇ ಸ್ವಲ್ಪ ಊಟ ಮಿಕ್ಕಿತ್ತು. ಸೊ ಅದನ್ನೇ ಹಾಕ್ಕೊಂಡು ಊಟ ಮಾಡಿ ಮುಗಿಸ್ದೆ. ಸಂಜೆ ಮತ್ತೆ ಇನ್ನೊಂದು ಫ್ರೆಂಡ್ ಮೀಟ್ ಮಾಡಿ ಹಾಗೆ ಒಂದು ಸ್ವಲ್ಪ ಲಾಂಗ್ ವಾಕ್ ಹೋಗಿ ಬಂದ್ವಿ. ಸೊ ಟೋಟಲ್ ಇವತ್ತು ಆಲ್ಮೋಸ್ಟ್ 14.5K ಸ್ಟೆಪ್ಸ್ ಜೊತೆ